ಗುಡ್ ಮಾರ್ನಿಂಗ್ ಡೇ 51. ಇವತ್ತು ನಿಮಗೆ ಬ್ಯಾಗಿಂಗ್ ಮಿಷಿನ್ ಮತ್ತೆ ಕ್ಲೀನಿಂಗ್ ಮಿಷಿನ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಮಿಷಿನ್ ಬಂದ್ಬಿಟ್ಟು ಬಿಗ್ ಕ್ಯಾಟ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಈ ಬ್ಯಾಗಿಂಗ್ ಮಿಷಿನ್ ಏನ್ ಆಡ್ ಆಗಿದೆ ಅಂದ್ರೆ ಒಂದು ಬ್ಲೋವರ್ ಆಡ್ ಆಗಿದೆ. ಓಲ್ಡ್ ಮಾಡೆಲ್ ಅಲ್ಲಿ ನಿಮಗೆ ಕಡ್ಡಿ ಎಲ್ಲ ಕ್ಲೀನ್ ಆಗ್ತಿರಲಿಲ್ಲ, ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಕಡ್ಡಿ ಎಲ್ಲ ಕ್ಲೀನ್ ಆಗ್ಬಿಟ್ಟು ಬಿಗ್ ಕ್ಯಾಟ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಅಪ್ಗ್ರೇಡ್ ಮಾಡಿದ್ದಾರೆ. ಕಾಂಪ್ಯಾಕ್ಟ್ ಆಗಿ ಬಾರಿ ಎಫೆಕ್ಟಿವ್ ಆಗಿದೆ. ಬನ್ನೀಗ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಕೆಳಗಿಂದ ಕನ್ವೇಯರ್ ಗೆ ಫೀಡ್ ಮಾಡ್ತಿರಂಗೆ ನಿಮಗೆ ಸ್ಕ್ರೂ ಅಲ್ಲಿ ಮೇಲ್ಗಡೆ ಬರುತ್ತೆ. ಇಲ್ಲ ಆಲ್ಮೋಸ್ಟ್ ಡಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಜರಡಿಯಲ್ಲಿ ನಿಮ್ಗೆ ಡಸ್ಟ್ ಮಾತ್ರ ಹೋಗೋದು, ಕಡ್ಡಿ ಹೋಗಲ್ಲ. ಇದ್ ಕಡ್ಡಿ ಎಲ್ಲ ಬ್ಲೋರ್ ಬಂದಿದ್ದು ಬ್ಲೋರ್ ಇಂದ ಹೊರಗಡೆ ಬರುತ್ತೆ. ಬ್ಲೋರ್ ಇಂದ ಕಡ್ಡಿ ಕಸ ಮತ್ತೆ ಜಳ್ಳು ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಈಗ ನೀವು ನೋಡ್ತಿದ್ದೀರಾ ಕಡ್ಡಿ ಮತ್ತೆ ಜಳ್ಳು ಕಸ ಎಲ್ಲ ಹೊರಗಡೆ ಬರ್ತಾ ಇದೆ. ಮತ್ತೆ ಕ್ಲೀನ್ ಕಾಫಿ ಬಂದ್ಬಿಟ್ಟು ನಿಮ್ಗೆ ಮೂಟೆಗೆ ಹೋಗ್ತಾ ಇದೆ. ಆಲ್ಮೋಸ್ಟ್ ನಿಮ್ಗೆ ಕ್ಲೀನ್ ಆಗಿ ಮೂಟೆಗೆ ಬರ್ತಾ ಇದೆ. ಈಗ ಕಾಫಿ ಕ್ಲೀನ್ ಮಾಡಿದ್ಮೇಲೆ ನೀವು ನೋಡ್ತಿದ್ದೀರಾ ಕಡ್ಡಿ ಕಸ ಮತ್ತೆ ಜಳ್ಳು ಎಲ್ಲ ಹೊರಗಡೆ ಬಂದಿದೆ. ಈ ತರ ಕ್ಲೀನ್ ಮಾಡ್ಕೊಡೋದ್ರಿಂದ ನಿಮ್ಗೆ ಓಟಿನೂ ಜಾಸ್ತಿ ಬರುತ್ತೆ, ಯಾಕಂದ್ರೆ ಜಳ್ಳೆಲ್ಲ ಸಪರೇಟ್ ಆಗ್ಬಿಡುತ್ತೆ. ಮತ್ತೆ ಜಳ್ಳನ್ನು ಸಪರೇಟ್ ಆಗಿ ಮಾರಬಹುದು. ಕಾಫಿ ಕ್ಲೀನಿಂಗ್ ನೋಡಿದ್ರೆ ಈಗ ಪೆಪ್ಪರ್ ಕ್ಲೀನಿಂಗ್ ನೋಡೋಣ. ಇದು ಬಂದ್ಬಿಟ್ಟು ನಿಮ್ಗೆ ಫ್ಯಾನ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟು ಗಾಳಿನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಜಾಸ್ತಿನೂ ಮಾಡ್ಕೋಬಹುದು, ಕಮ್ಮಿನೂ ಮಾಡ್ಕೋಬಹುದು. ಈ ಒಂದ್ ಮಿಷಿನ್ ಅಲ್ಲಿ ನೀವು ಚೆರಿನೂ ಮಾಡ್ಕೋಬಹುದು, ಪಾರ್ಚ್ಮೆಂಟ್ ಮಾಡ್ಕೋಬಹುದು, ಮತ್ತೆ ಬ್ಲಾಕ್ ಪೆಪ್ಪರ್ ಕ್ಲೀನ್ ಆಗುತ್ತೆ. ಬನ್ನಿ ಈಗ ಪೆಪ್ಪರ್ ಕ್ಲೀನ್ ಮಾಡ್ಬಿಟ್ಟು ನೋಡೋಣ. ಪೆಪ್ಪರ್ ಕ್ಲೀನ್ ಮಾಡೋಕೆ ಪ್ರೊಸೆಸ್ ಸೇಮ್. ನಿಮ್ಗೆ ಅಲ್ಲಿ ಫೀಡ್ ಮಾಡ್ದಂಗೂ ಇಲ್ಲಿ ಡಸ್ಟ್ ಎಲ್ಲ ಸಪರೇಟ್ ಆಗ್ತಾ ಬಂದ್ಬಿಡುತ್ತೆ. ಮೆಣಸು ಕ್ಲೀನ್ ಮಾಡ್ಬೇಕಾದ್ರೆ ನಾವು ಮಿನಿಮಮ್ ಗಾಳಿ ಬಿಟ್ಟಿರ್ತೀವಿ ಅಷ್ಟೇ. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲೂ ಅಷ್ಟೇ ಕಡ್ಡಿ ಕಸ ಮತ್ತೆ ಜಳ್ಳೆಲ್ಲ ಹೊರಗಡೆ ಬರ್ತಾ ಇದೆ. ಮೆಣಸು ಕ್ಲೀನ್ ಆಗ್ಬಿಟ್ಟು ನಿಮ್ಗೆ ಮೂಟೆಗೆ ಬರುತ್ತೆ. ಅವ್ರ ಹತ್ರ 3 ಮಾಡೆಲ್ ಇದೆ, ಆದ್ರೆ ಈ ಮಾಡೆಲ್ ಮಾತ್ರ ಅವ್ರಿಗೆ ಬ್ಲೋವರ್ ಫಿಟ್ ಮಾಡಿದ್ದಾರೆ. ಯಾರಿಗಾರು ಇನ್ಫಾರ್ಮೇಶನ್ ಬೇಕು ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ತಗೋಬಹುದು. ಇಲ್ಲಿಗೆ ರೀಲ್ ಏನ್ ಮಾಡ್ತೀನಿ. ಇನ್ ಯಾರು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.